ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 5 ವಿದುರ ಮೈತ್ರೇಯ ಸಂವಾದ. ಇದರಿಂದ ಇವತ್ತು 12ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 12. ಮುನಿರ್ ವಿವಕ್ಷುರ್ ಭಗವದ್ಗುಣಾನಾಂ ಸಖಾಪಿ ತೇ ಭಾರತ ಮಾಹ ಕೃಷ್ಣಃ ಯಸ್ಮಿನ್ ಋಣಾಂ ಗ್ರಾಮ್ಯ ಸುಖಾನುವಾದೈರ್ ಮತಿರ್ ಗೃಹೀತಾನು ಹರೇ ಕಥಾಯಾಂ. ಅನುವಾದ: ನಿಮ್ಮ ಸ್ನೇಹಿತರಾದ ಮಹರ್ಷಿ ಕೃಷ್ಣ ದ್ವೈಪಾಯನ ವ್ಯಾಸರು ಭಗವಂತನ ದಿವ್ಯ ಗುಣಗಳನ್ನು ತಮ್ಮ ಮಹಾಕೃತಿಯಾದ ಮಹಾಭಾರತದಲ್ಲಿ ಈಗಾಗಲೇ ವರ್ಣಿಸಿದ್ದಾರೆ. ಜನಸ್ತೋಮವು ಲೌಕಿಕ ವಿಚಾರಗಳನ್ನು ಕೇಳುವ ಪ್ರಬಲವಾದ ಇಚ್ಛೆಯನ್ನು ಹೊಂದಿರುತ್ತದೆ. ಆ ಮೂಲಕ ಅವರ ಗಮನವನ್ನು ಕೃಷ್ಣ ಕಥೆಯತ್ತ ಸೆಳೆಯುವುದೇ ಅದರ ಇಡೀ ಉದ್ದೇಶವಾಗಿದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದುರರು ಹೇಳ್ತಾರೆ, ಕೃಷ್ಣನ ಪಾದ ಕಮಲಗಳಿದೆಯಲ್ಲ, ಇದು ಎಲ್ಲ ಯಾತ್ರಾ ಸ್ಥಳಗಳ ಸಮಷ್ಟಿ. ಆ ಭಗವಂತ ಮಹರ್ಷಿಗಳಿಂದ ಮತ್ತೆ ಭಕ್ತರಿಂದ ಪೂಜೆಗೊಳ್ತಾನೆ. ಅಂತಹ ಶ್ರೀಕೃಷ್ಣನನ್ನ ಕುರಿತು ಸಾಕಷ್ಟು ವಿಚಾರವನ್ನ ಕೇಳದೆ ಇದ್ರೆ ಮನುಷ್ಯ ಸಮಾಜದಲ್ಲಿ ಯಾರಿಗೂ ತಾನೇ ತೃಪ್ತಿ ಸಿಗತ್ತೆ? ಆ ಭಗವಂತನ ವಿಚಾರಗಳನ್ನ ಕೇಳೋವರೆಗೂ ಮನಸ್ಸಿಗೆ ತೃಪ್ತಿ ಅನ್ನೋದು ಸಿಗೋದಿಲ್ಲ. ಆಮೇಲೆ ಇಂಥ ವಿಚಾರಗಳನ್ನ ಕಿವಿಗಳ ರಂಧ್ರಗಳಿದೆಯಲ್ಲ, ಅದ್ರ ಒಳಗಡೆಯಿಂದ ಪ್ರವೇಶ ಮಾಡಿದ್ರೆ ಸಾಕು, ಈ ಸಂಸಾರ ಬಂಧನದಿಂದ ಮುಕ್ತಿಯನ್ನ ಪಡಿತೀವಿ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮ ಸ್ನೇಹಿತರಾದ ಮಹರ್ಷಿ ಕೃಷ್ಣ ದ್ವೈಪಾಯನ ವಾಸರು ಅಂತಂದ್ರೆ ಏನು? ವೇದವ್ಯಾಸರಿದಾರಲ್ಲ, ಅವರು ನಿಮ್ಮ ಸ್ನೇಹಿತರು. ಅವರು ಭಗವಂತನ ದಿವ್ಯ ಗುಣಗಳನ್ನೆಲ್ಲ ತಮ್ಮ ಮಹಾಕೃತಿಯಾದಂತಹ ಮಹಾಭಾರತದಲ್ಲಿ ಈಗಾಗಲೇ ವರ್ಣನೆ ಮಾಡಿ ಇಟ್ಟಿದ್ದಾರೆ. ಜನಸ್ಥೋಮ ಇದೆಯಲ್ಲ ಅಂದ್ರೆ ಏನು? ಪ್ರಪಂಚದಲ್ಲಿರುವಂಥ ಜನರಿಗೆ, ಮ್ಯಾಕ್ಸಿಮಮ್ ಜನರಿಗೆ ಲೌಕಿಕ ವಿಚಾರಗಳನ್ನು ಕೇಳುವಂಥ ಪ್ರಬಲವಾದಂತಹ ಇಚ್ಛೆ ಇರುತ್ತೆ. ಅವರಿಗೆಲ್ಲ ಅದರಲ್ಲೇ ಆಸಕ್ತಿನೂ ಕೂಡ. ಮತ್ತು ಅವ್ರಿಗೆ ಈ ಲೌಕಿಕ ವಿಚಾರಗಳನ್ನು ಕೇಳೋದ್ರಲ್ಲಿ ತುಂಬ ಖುಷಿ ಸಿಗುತ್ತೆ. ಅದಕ್ಕೆ ಏನು ಮಾಡ್ತಾರೆ ಅವರು? ಆ ಲೌಕಿಕ ವಿಚಾರಗಳಿಂದ ತುಂಬಿರುವಂತಹ ಮಹಾಭಾರತದ ಕೃತಿಯನ್ನು ರಚನೆ ಮಾಡಿ ಅದರ ಮೂಲಕ ಅವರ ಗಮನವನ್ನು ಕೃಷ್ಣ ಕಥೆಯತ್ತ ಸೆಳೆಯೋದು. ಅಂದ್ರೆ ಏನು? ಮಹಾಭಾರತದಲ್ಲೇ ನಮಗೆ ಭಗವಂತನ ವಿಚಾರ ಬರೋದು ಯಾವುದು? ಭಗವದ್ಗೀತೆ. ಕೃಷ್ಣ ಕಥೆ ಅಂತಂದ್ರೆ ಭಗವದ್ಗೀತೆ. ಆ ಕೃಷ್ಣನೇ ಹೇಳಿರುವಂತಹ ಮಾತುಗಳನ್ನ ಎಲ್ಲಾ ಜನಗಳವರೆಗೂ ತಲುಪಿಸ್ಬೇಕು. ಆದ್ರೆ ಈ ಪ್ರಪಂಚದಲ್ಲಿ ಜಾಸ್ತಿ ಜನ ಇರೋದು ಲೌಕಿಕ ಜನರು, ಅಂದ್ರೆ ಲೌಕಿಕ ವಿಚಾರದಲ್ಲಿ ಆಸಕ್ತಿ ಇರುವಂಥವ್ರು. ಅವ್ರಿಗೆ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಭಗವಂತ ಹೇಳಿರುವಂಥ ಭಗವದ್ಗೀತೆಯನ್ನು ಹೇಳಿದ್ರೆ ಅವರು ಅದನ್ನು ಕೇಳೋದಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಅವರು? ಕಥೆಗಳ ಮೂಲಕ ಈ ಲೌಕಿಕ ಪ್ರಪಂಚದಲ್ಲಿ ನಡೆಯುತ್ತಲ್ಲ, ರಾಜಕೀಯ, ಸಾಮಾಜಿಕ ಇಂಥ ಒಂದು ಘಟನೆಗಳ ಆಧರಿಸಿರುವಂಥ ಮಹಾಭಾರತವನ್ನು ರಚನೆ ಮಾಡಿ ಅದರಲ್ಲಿ ಮಧ್ಯದಲ್ಲಿ ಇದು ಕೃಷ್ಣ ಕಥೆ ಬರೋ ಥರ, ಅಂದರೆ ಮೇನ್ ಉದ್ದೇಶ ಅವ್ರದ್ದೇನು ಅಂತಂದರೆ ಜನರಿಗೆ ಭಗವದ್ಗೀತೆಯನ್ನು ಬೋಧನೆ ಮಾಡುವಂಥದ್ದು. ಸೊ ಕಥೆಯ ಮೂಲಕ ಹೇಳ್ತಾ ಹೇಳ್ತಾ ಅಲ್ಲಿ ಅರ್ಜುನನಿಗೆ ಮೋಹ ಕವಿಯತ್ತಲ್ಲ, ಆ ರೀತಿ ಮಾಡಿ ಅಲ್ಲಿ ಭಗವಂತ ಹೇಳಿರುವಂಥ ಭಗವದ್ಗೀತೆಯನ್ನು ತಿಳಿಸೋದೇ ಅವರ ಒಂದು ಉದ್ದೇಶವಾಗಿತ್ತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮಹರ್ಷಿ ದ್ವೈಪಾಯನ ವ್ಯಾಸರು ಎಲ್ಲ ವೈದಿಕ ಸಾಹಿತ್ಯದ ಕರ್ತೃಗಳಾಗಿದ್ದಾರೆ. ಅವುಗಳಲ್ಲಿ ಅವರ ವೇದಾಂತ ಸೂತ್ರ, ಶ್ರೀಮದ್ ಭಾಗವತ ಮತ್ತು ಮಹಾಭಾರತಗಳು ಬಹು ಜನಪ್ರಿಯ ಕೃತಿಗಳಾಗಿವೆ. ನೋಡಿ, ವೇದವ್ಯಾಸರು ಎಲ್ಲ ವೈದಿಕ ಸಾಹಿತ್ಯ, ನಮ್ಮ ವೇದಗಳು, ಪುರಾಣಗಳು, ಇತಿಹಾಸಗಳು ಏನೇನಿದೆಯೋ ಮ್ಯಾಕ್ಸಿಮಮ್ ಎಲ್ಲವನ್ನ ಬರೆದಿರುವಂಥವ್ರು ಯಾರು ಅಂತಂದರೆ ವೇದವ್ಯಾಸರು. ಅದರಲ್ಲಿ ಮುಖ್ಯವಾಗಿರುವಂಥದ್ದು ವೇದಾಂತ ಸೂತ್ರ ಮತ್ತು ಶ್ರೀಮದ್ ಭಾಗವತ ಮತ್ತು ಮಹಾಭಾರತ. ಈ ಮೂರು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದ 4ನೇ ಅಧ್ಯಾಯ 25ನೇ ಶ್ಲೋಕದಲ್ಲಿ ವೇದವ್ಯಾಸರು ಹೇಳಿದ್ದಾರೆ ಏನು ಅಂತಂದರೆ, ಜೀವನ ದರ್ಶನಕ್ಕಿಂತ ಲೌಕಿಕ ವಸ್ತುಗಳಲ್ಲಿ ಹೆಚ್ಚು ಆಸಕ್ತರಾದ ಮಂದ ಬುದ್ಧಿಯ ಜನರಿಗಾಗಿ ಮಹಾಭಾರತವನ್ನು ಅವರು ಸಂಕಲ್ಪಿಸಿದ್ದಾರೆ. ನೋಡಿದ್ರಾ? ಮಹಾಭಾರತವನ್ನು ಯಾಕೆ ರಚನೆ ಮಾಡಿದ್ದಾರೆ ಅನ್ನೋದನ್ನ ಅವರೇ ಸ್ವಯಂ 1ನೇ ಸ್ಕಂದದಲ್ಲೇ ನಾವು ಇದನ್ನು ಕೇಳಿದ್ದೀವಿ, ಮರ್ತು ಹೋಗಿರ್ತೀವಲ್ವಾ? ಅದಕ್ಕೆ ಇಲ್ಲಿ ಇನ್ನೊಂದ್ಸರಿ ಅರ್ಥ ಮಾಡ್ಕೋಬೇಕು. ಈಗ ಜೀವನ ದರ್ಶನಕ್ಕಿಂತ ಅಂತಂದರೆ ಅರ್ಥ ಏನು? ಜೀವನ ಅಂದರೆ ಏನು?
ಈ ಜೀವನವನ್ನ ಜೀವಿಸೋದು ಹೇಗೆ, ಯಾಕೆ ಜೀವಿಸ್ಬೇಕು, ಹೇಗೆ ಜೀವಿಸ್ಬೇಕು, ಯಾರಿಗೋಸ್ಕರ ಜೀವಿಸ್ಬೇಕು, ಆ ಎಲ್ಲ ವಿಷಯಗಳ ಬಗ್ಗೆ, ಅಂದರೆ ಏನು, ನಮ್ಮ ಜೀವನದ ಉದ್ದೇಶ ಏನು, ಅದರ ಗುರಿ ಏನಿರಬೇಕು, ಇದರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕಿಂತ ಮನುಷ್ಯರಿಗೆ ಲೌಕಿಕ ವಸ್ತುಗಳಿದೆಯಲ್ಲ ಇದರಲ್ಲಿ ಆಸಕ್ತಿ ಹೆಚ್ಚು. ಅಂಥ ಲೌಕಿಕ ಆಸಕ್ತಿ ಇರುವಂಥ ಮಂದ ಬುದ್ಧಿಯ ಜನರಿಗೋಸ್ಕರ ಮಹಾಭಾರತವನ್ನ ರಚನೆ ಮಾಡಿದ್ದೀನಿ ನಾನು ಅಂತಂದ್ಬಿಟ್ಟು ಅವರೇ ಹೇಳಿದ್ದಾರೆ. ಆಮೇಲೆ ಲೌಕಿಕ ವ್ಯವಹಾರಗಳ ಸುಖವೆಂಬುದರ ಕಹಿಯನ್ನು ಅನುಭವಿಸಿ ಲೌಕಿಕ ವಸ್ತುಗಳನ್ನು ಮೀರಿದವರಿಗಾಗಿ ವೇದಾಂತ ಸೂತ್ರಗಳನ್ನು ಸಂಕಲ್ಪಿಸಿದ್ದಾರೆ. ಈಗ ಲೌಕಿಕದಲ್ಲಿ ತುಂಬಾ ಆಸಕ್ತಿ ಇರುತ್ತೆ. ಲೌಕಿಕವನ್ನ ಅನುಭವಿಸ್ತಾ ಅದರಲ್ಲಿ ಏನ್ ಬರೀ ಸುಖಾನೇ ಇರುತ್ತಾ? ಇಲ್ಲ, ದುಃಖಗಳು ಇರುತ್ತೆ, ತೊಂದರೆಗಳು ಇರುತ್ತೆ. ಅದೆಲ್ಲ ವ್ಯವಹಾರಗಳು ಏನೇನ್ ಮಾಡ್ತೀವೋ ಲೌಕಿಕದಲ್ಲಿ ಅದೆಲ್ಲ ಸುಖಾನೇ ಕೊಡುತ್ತೆ ಅನ್ಕೊಂಡು ಅನುಭವಿಸ್ತಾ ಆಮೇಲೆ ನಮಗೆ ಕಹಿಯನ್ನ ಅನುಭವಿಸಿ ನೋಡಿ, ಸುಖವೆಂಬುದರ ಕಹಿಯನ್ನ ಅನುಭವಿಸಿ, ಸುಖ ಅನ್ನುವಂಥ ಕಹಿಯನ್ನ ಅನುಭವಿಸಿದ ಮೇಲೆ ಈ ಲೌಕಿಕ ವಸ್ತುಗಳೇ ಬೇಡಪ್ಪ ಅಂತ ಅದರಿಂದ ಹೊರಗಡೆ ಬರಬೇಕು ಅಂತ ಇಷ್ಟಪಡ್ತಾರಲ್ಲ, ಅಂದ್ರೆ ಈ ಲೌಕಿಕ ವಸ್ತುಗಳನ್ನ ಮೀರಿರುವಂಥವ್ರು, ಅಂಥವ್ರಿಗೋಸ್ಕರ ವೇದಾಂತ ಸೂತ್ರಗಳನ್ನ ಅವರು ರಚಿಸ್ಬೇಕು ಅಂತ ಸಂಕಲ್ಪ ಮಾಡ್ಕೊಳ್ತಾರೆ. ಈಗ ಯಾರ್ಯಾರು ಏನೇನನ್ನ ಓದಬೇಕು ಅಥವಾ ಯಾವ ಮಟ್ಟದಲ್ಲಿರೋರಿಗೆ ಯಾವ ಗ್ರಂಥಗಳಿದೆ ಅನ್ನೋದು ಕೂಡ ಇಲ್ಲಿ ನಮಗೆ ಗೊತ್ತಾಗತ್ತೆ ನೋಡಿ. ಯಾರು ಲೌಕಿಕದಲ್ಲೇ ಮುಳುಗಿರ್ತಾರೋ ಅವ್ರಿಗೆ ಮಹಾಭಾರತ ಅದನ್ನೂ ಕೇಳೋದಿಲ್ಲ. ಅಂದರೆ ಇನ್ನು ಅವ್ರು ಎಷ್ಟು ಕೆಳಮಟ್ಟದಲ್ಲಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು. ಈಗ ಮಹಾಭಾರತ ಇರೋದೇ ಲೌಕಿಕ ಜನಗಳಿಗೆ. ಆ ಲೌಕಿಕ ಜನರು ಮಹಾಭಾರತವನ್ನು ಕೇಳೋದಕ್ಕೆ ಆಸಕ್ತಿ ಇಲ್ಲ ಅಂತಂದರೆ ಅವ್ರು ಇನ್ನೂ ಕೆಳಮಟ್ಟದಲ್ಲಿದ್ದಾರೆ ಅಂತ ತಿಳ್ಕೋಬೇಕು. ಯಾವಾಗ ಲೌಕಿಕ ವಸ್ತುಗಳಿಂದ ಮೀರಿರ್ತಾರೋ, ಇದರಿಂದ ಎಲ್ಲ ಹೊರಗಡೆ ಬಂದಿರ್ತಾರೋ ಅಂಥವರಿಗೆ ವೇದಾಂತ ಸೂತ್ರ ಇರೋದು. ವೇದಾಂತ ಸೂತ್ರದ ಮೊದಲ ಸೂತ್ರವೇ ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋದು. ಅಂದ್ರೆ ವೇದಾಂತ ಸೂತ್ರ ಅಂತಂದ್ರೆ ಅದರಲ್ಲಿ ಬೇಕಾದಷ್ಟು ಸೂತ್ರಗಳನ್ನ ಬರೆದಿದ್ದಾರೆ. ಅಂದ್ರೆ ಒಂದು ಚಿಕ್ಕ ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ಇಡೀ ಎಷ್ಟೋ ಒಂದು ಅರ್ಥಗಳನ್ನ ಕೊಡುತ್ತದು ಅಂಥದ್ದು. ಅದರಲ್ಲಿ ಮೊದಲನೇ ಸೂತ್ರ ಯಾವುದು? ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತಂದ್ರೆ ಏನು? ನಾನು ಬ್ರಹ್ಮನನ್ನ ತಿಳ್ಕೋಬೇಕು ಅನ್ನೋ ಒಂದು ಆಸಕ್ತಿ ನನ್ನಲ್ಲಿ ಬಂದಿದೆ ಅಂತ ಅರ್ಥ. ಅಂದ್ರೆ ಇಂದ್ರಿಯ ತೃಪ್ತಿಯ ಮಾರುಕಟ್ಟೆಯಲ್ಲಿ ಲೌಕಿಕ ವಿಚಾರಗಳ ವ್ಯವಹಾರವನ್ನು ಮುಗಿಸಿದ ನಂತರವೇ ವ್ಯಕ್ತಿಯು ದಿವ್ಯತ್ವದ ಅಥವಾ ಬ್ರಹ್ಮನಿಗೆ ಸಂಬಂಧಿಸಿದ ಸುಸಂಗತ ಜಿಜ್ಞಾಸೆಯನ್ನು ಮಾಡಬಲ್ಲನು. ಅಂದ್ರೆ ಎಲ್ಲಿವರೆಗೂ ಕೂಡ ನಾವು ಇಂದ್ರಿಯ ತೃಪ್ತಿಯನ್ನ ಮುಗಿಸೋದಿಲ್ವೋ, ಅಂದ್ರೆ ನನ್ನಲ್ಲಿ ಇನ್ನೂ ಆಸೆ ಆಕಾಂಕ್ಷೆಗಳು, ನಾನು ಇದನ್ನ ಅನುಭವಿಸ್ಬೇಕು, ಅದನ್ನ ನೋಡಬೇಕು, ಇದನ್ನ ತಗೋಬೇಕು ಅನ್ನೋ ಒಂದು ಇಂದ್ರಿಯಗಳ ಮಾರುಕಟ್ಟೆ ಅಂತ ಹೇಳ್ತೀವಲ್ವಾ, ಇದು ಬೇಕು ಅದು ಬೇಕು ಅಂತ ಈ ಲೌಕಿಕ ವಿಚಾರಗಳ ವ್ಯವಹಾರಗಳನ್ನೆಲ್ಲ ಮುಗಿಸಿದ ಮೇಲೇನೆ ಒಬ್ಬ ವ್ಯಕ್ತಿಗೆ ದಿವ್ಯತ್ವದ ಬಗ್ಗೆ, ಬ್ರಹ್ಮನಿಗೆ ಸಂಬಂಧ ಅಂದರೆ ಭಗವಂತನಿಗೆ ಸಂಬಂಧಿಸಿದಂಥ ವಿಷಯಗಳ ಬಗ್ಗೆ ಕೇಳಬೇಕು ಅನ್ನುವಂಥ ಆಸೆ ಬರುತ್ತೆ. ಅವನಿಗೆ ಆಸಕ್ತಿ ಬರೋದೇ ಆವಾಗ. ಅವನಲ್ಲಿ ಇನ್ನೂ ವಿಷಯಾಸಕ್ತಿಗಳೇ ಇದ್ದರೆ ಅವನಿಗೆ ಭಗವಂತನ ಬಗ್ಗೆ ಆಸಕ್ತಿ ಬರೋದಿಲ್ಲ. ಈಗ ನಮಗೆಲ್ಲ ಸ್ವಲ್ಪ ಆದರೂ ಭಗವಂತನ ಬಗ್ಗೆ ಕೇಳಬೇಕು ಅಂತಿದ್ರೆ ನಮ್ಮಲ್ಲಿ ವಿಷಯಾಸಕ್ತಿಗಳು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಗಿದೆ. ಕಂಪ್ಲೀಟಾಗಿ ಆಗಿಲ್ಲ, ಇನ್ನೂ ಆಗುವಂಥ ಪ್ರಾಸೆಸ್ ನಡೀತಾ ಇದೆ ನಮ್ಮೊಳಗಡೆ ಅಂತ ತಿಳ್ಕೋಬೇಕು. ಸೊ ಅದಕ್ಕೆ ಒಬ್ಬರಿಗೆ ಆ ಒಂದು ವಿಷಯಗಳಲ್ಲಿರುವಂಥ ಆಸಕ್ತಿಗಳೆಲ್ಲ ಕಡಿಮೆ ಆಗ್ತಾ ಬಂತು ಅಂತಂದರೆ ಅವರಿಗೆ ನಿಜವಾಗಲೂ ಭಗವಂತನ ವಿಚಾರ ತಿಳ್ಕೋಬೇಕು ಅನ್ನುವಂಥ ಆಸಕ್ತಿ ಬರುತ್ತೆ. ಈಗ ಇದಕ್ಕೊಂದು ಸಿಂಪಲ್ ಆಗಿ ಎಕ್ಸಾಂಪಲ್, ನಾವು ಫಾರಿನ್ ಕಂಟ್ರೀಸಲ್ಲಿ ಇರ್ತಾರಲ್ಲ ಅವ್ರಿಗೆ ನೋಡಿ ತುಂಬ ಯೋಗ, ಧ್ಯಾನ ಅಥವಾ ಈ ಧ್ಯಾನ ಮಾಡೋದು ಮತ್ತು ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ಇದರಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಬರ್ತಾ ಇದೆ. ಯಾಕೆ ಅಂತಂದರೆ ಅವರಿಗೆ ಇಂದ್ರಿಯ ತೃಪ್ತಿ ಇದೆಯಲ್ಲ, ಇದನ್ನೆಲ್ಲ ಅನುಭವಿಸಿ ಬೇಜಾರಾಗ್ಬಿಟ್ಟಿರುತ್ತೆ, ಸಾಕಾಗ್ಬಿಟ್ಟಿರುತ್ತೆ ಅವ್ರಿಗೆ ಇವಾಗ ಅದೆಲ್ಲ ಬೇಕಾಗಿಲ್ಲ. ನಮಗೆ ಮನಸ್ಸಿಗೆ ಸಮಾಧಾನ ಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಅವ್ರು ಹುಡುಕೊಂಡು ಹೋಗ್ತಾರೆ. ಆವಾಗ ಅವ್ರಿಗೆ ಇದು ಸಿಗುತ್ತೆ. ಅದಕ್ಕೆ ಈಗ ಇಂಡಿಯನ್ಸ್ ಗುರುಗಳು ಯಾರು ಇರ್ತಾರೋ ಅವರಿಗೆಲ್ಲ ಜಾಸ್ತಿ ಡಿವೋಟೀಸು ಅಂದರೆ ಭಕ್ತರು ಫಾರಿನ್ ಅವರೇ ಇರ್ತಾರೆ. ಯಾಕೆ ಅಂತಂದರೆ ಅವರು ಇಂದ್ರಿಯಗಳಿಗೆ ಏನು ಬೇಕೋ ಅಂಥ ತೃಪ್ತಿಗಳು ಅಥವಾ ಅದರ ಒಂದು ಆಸಕ್ತಿಗಳು ಏನಿರುತ್ತೋ ಅದನ್ನೆಲ್ಲ ಪಡೆದು ಅವ್ರಿಗೆ ಸಾಕಾಗಿ ಅದರಲ್ಲಿ ಏನೂ ಇಲ್ಲ ಅನ್ನೋದು ಗೊತ್ತಾಗಿರುತ್ತೆ ಅವ್ರಿಗೆ. ಅವಾಗ ಅವರು ನಿಜವಾದ ತೃಪ್ತಿ ಅನ್ನೋದ್ರ ಯಾವುದ್ರಲ್ಲಿದೆ ಅಂತ ಅವರು ಹುಡುಕಾಟ ನಡೆಸ್ತಾರೆ. ಅದಕ್ಕೆ ಅದು ಸಿಕ್ಕಿರತ್ತೆ. ಈಗ ತುಂಬ
ಸಾಹುಕಾರರಾಗಿರ್ಬೋದು, ಅವರೆಲ್ಲ ತುಂಬ ದುಡ್ಡು ಮಾಡಿರ್ತಾರೆ, ಎಲ್ಲ ಅನುಕೂಲ ಇರುತ್ತಲ್ಲ, ಅವರಿಗೆ ಗೊತ್ತಾಗಿರುತ್ತೆ ಅದರಲ್ಲಿ ಏನೂ ಇಲ್ಲ ಅಂತಂದ್ಬಿಟ್ಟು. ಅಂಥವರು ನೋಡಿ ಬೇಕಾದರೆ ಅವರು ಆಧ್ಯಾತ್ಮಿಕದ ಕಡೆಗೆ ಹೋಗ್ತಾರೆ, ಯಾವುದಾದ್ರೂ ಗುರುಗಳನ್ನು ಅರಸ್ಕೊಂಡು ಅವ್ರ ಹತ್ರ ಶರಣಾಗತಿಗೆ ಹೋಗ್ತಾರೆ. ಈ ರೀತಿಯೆಲ್ಲ ನಾವು ನೋಡಿರ್ತೀವಿ. ಅದೇ ನೀವು ತುಂಬ ಬಡವರಾಗಿರ್ತಾರಲ್ಲ ಅಂಥವ್ರನ್ನ ನೋಡಿ, ಅವರಿಗೆ ಅವ್ರ ಇಂದ್ರಿಯ ತೃಪ್ತಿಗಳು ಮುಗ್ದಿರೋದಿಲ್ಲ, ಅವರಿಗೆ ಹೊಟ್ಟೆಗೆ ಬಟ್ಟೆಗೆ ಇರೋದಿಲ್ಲ, ಅದಕ್ಕೆ ದುಡಿಬೇಕು, ಇದು ತಗೋಬೇಕು, ಅದು ತಗೋಬೇಕು. ಇನ್ನು ಆ ಮಿಡಲ್ ಕ್ಲಾಸಲ್ಲಿರೋರಂತೂ ಅದರಲ್ಲೇ ಮುಳುಗಿರ್ತಾರೆ, ಅವ್ರಿಗೆ ಆಸಕ್ತಿಗಳು ಜಾಸ್ತಿ, ಇದು ಬೇಕು, ಅದು ಬೇಕು, ಅದು ಬೇಕು, ಇದು ಬೇಕು. ಎಲ್ಲೋ ಒಬ್ಬೊಬ್ಬರಿಗೆ ಕಷ್ಟಗಳನ್ನೆಲ್ಲ ಅನುಭವಿಸಿ ಅನುಭವಿಸಿ ಏನಾಗುತ್ತೆ, ಈ ಲೌಕಿಕ ಇಂದ್ರಿಯ ತೃಪ್ತಿಗಳಿಗೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಾ ಇದ್ರು, ಇದರಲ್ಲಿ ಏನೂ ಸಿಗ್ತಾ ಇಲ್ಲ ಅಂತಂದರೆ ಇದಕ್ಕಿನ್ನ ಮೀರಿರೋದು ಏನೋ ಇದೆ ಅಂತ ಅವ್ರಿಗೆ ಆ ರೀತಿ ಒಂದು ರಿಯಲೈಸೇಷನ್ ಆಗುತ್ತೆ. ಆವಾಗ ಅವರು ಭಗವಂತನ ವಿಚಾರವನ್ನು ತಿಳ್ಕೋಬೇಕು, ನಾನು ನಿಜವಾದ ಸಂತೋಷ ಯಾವುದರಲ್ಲಿದೆಯೋ ಅದನ್ನು ನಾನು ಹುಡುಕೋಬೇಕು ಅನ್ನೋದು ಅವ್ರ ಮನಸ್ಸಿಗೆ ಬರುತ್ತೆ. ಈ ರೀತಿ ಭಗವಂತನ ಕಡೆಗೆ ಬರ್ತಾರೆ. ಅಂದರೆ ಏನು, ಲೌಕಿಕ ವಿಷಯಗಳಲ್ಲಿ ಆಸಕ್ತಿಯನ್ನು ಮೀರಿರೋರು ಮಾತ್ರನೇ ಭಗವಂತನ ಬಗ್ಗೆ ತಿಳ್ಕೋಬೇಕು ಅನ್ನೋಂಥ ಆಸಕ್ತಿ ಬರೋದು ಅವ್ರಿಗೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಇನ್ನೂ ಲೌಕಿಕದಲ್ಲೇ ಇರ್ತಾರೋ ಅಂಥವರಿಗೆ ಮಹಾಭಾರತ ಇಷ್ಟ ಆಗುತ್ತೆ. ಯಾಕಂದರೆ ಕಥೆಗಳಿದೆ ಅದರಲ್ಲಿ, ಲೌಕಿಕ ವಿಷಯಗಳೇ ಅಲ್ಲಿ ಬರುವಂಥದ್ದು. ಆದರೆ ಅದನ್ನು ಬರೀ ಲೌಕಿಕ ವಿಷಯದ ಥರ ಕೇಳೋದಲ್ಲ, ಅದರಿಂದ ತಿಳ್ಕೋಬೇಕಾಗಿರೋದು ಬೇಕಾದಷ್ಟಿದೆ. ಅವರ ಜೀವನ ಚರಿತ್ರೆಗಳನ್ನು ನಾವು ನೋಡಿದಾಗ, ದ್ರೌಪದಿದಾಗಿರ್ಬೋದು, ಕರ್ಣಂದಾಗಿರ್ಬೋದು, ಅರ್ಜುನಂದಾಗಿರ್ಬೋದು, ಈ ರೀತಿ ಅವರ ಜೀವನ ಚರಿತ್ರೆಗಳನ್ನೆಲ್ಲ ಕೇಳ್ತಾ ಇದ್ದಾಗ ಅವ್ರು ಹೇಗೆಲ್ಲ ನಡ್ಕೊಂಡ್ರೋ ಅದನ್ನೆಲ್ಲ ಕೇಳ್ತಾ ಕೇಳ್ತಾ ನಮ್ಮಲ್ಲೂ ಕೂಡ ಆ ಗುಣಗಳು ಬರಬೇಕು, ಆ ರೀತಿ ಅಳವಡಿಸ್ಕೋಬೇಕು. ಅದರಿಂದ ತಿಳ್ಕೋಬೇಕು ನಾವು. ಇಲ್ಲಿ ಮಹಾಭಾರತವನ್ನು ಕೇಳಬೇಕಾದ್ರೆ ಅದರಿಂದ ನಾನು ಏನು ಅರ್ಥ ಮಾಡ್ಕೋಬೇಕು, ಇವ್ರ ಜೀವನದಲ್ಲಿ ಈ ರೀತಿ ಘಟನೆ ನಡೀತಾ ಇದೆ, ಧೃತರಾಷ್ಟ್ರ ಏನು ತಪ್ಪು ಮಾಡ್ತಾ ಇದ್ದಾನೆ, ಆ ತಪ್ಪಿನಿಂದ ಏನೆಲ್ಲ ಅವನು ಅನುಭವಿಸ್ತಾ, ಯಾರಿಗೆಲ್ಲ ಎಷ್ಟು ನಷ್ಟ ಆಯಿತು, ಅದು ನನ್ನ ಜೀವನದಲ್ಲಿ ಆಗಬಾರ್ದು ಅಂತಂದರೆ ನಾನು ಏನು ಮಾಡಬೇಕು. ಆ ರೀತಿ ನಾವು ನಮ್ಮನ್ನು ಅಲ್ಲಿಟ್ಕೊಂಡು ನೋಡಿ, ಆ ಒಂದು ಘಟನೆ ನಡೆಯುತ್ತಲ್ಲ, ಆ ಘಟನೆಯಿಂದ ನಾನು ಏನು ಕಲಿಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ರೀತಿ ಮಹಾಭಾರತವನ್ನು ನಾವು ಕೇಳಬೇಕು. ಕಥೆಗಳನ್ನು ಹೇಳ್ತಾ ಹೇಳ್ತಾ ಅಲ್ಲಿ ಕೃಷ್ಣ ಕಥೆ ಕೂಡ ಇದೆ. ಅಂದರೆ ಭಗವದ್ಗೀತೆಯನ್ನು ಭಗವಂತ ಬೋಧನೆ ಮಾಡಿದಾನಲ್ಲ, ಅದು ಕೂಡ ಅದರಲ್ಲೇ ಬರುತ್ತೆ. ಆಗ ಭಗವಂತನ ವಿಚಾರಗಳು ಕೂಡ ಸಾಮಾನ್ಯ ಜನರಿಗೆ ಅರ್ಥ ಆಗುತ್ತೆ. ಆವಾಗ ಯಾರು ಅದರಲ್ಲಿ ಆಸಕ್ತಿಯನ್ನು ಇಟ್ಕೊಂಡಿರ್ತಾರೋ ಅವರು ಅದನ್ನು ಸೀರಿಯಸ್ ಆಗಿ ತೊಗೊಂಡು ಭಗವದ್ಗೀತೆಯನ್ನು ಓದ್ತಾರೆ, ಅದನ್ನು ಅರ್ಥ ಮಾಡ್ಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ. ಯಾರಿಗೆ ಆಸಕ್ತಿ ಇರೋದಿಲ್ವೋ ಅವ್ರು ಬಿಡ್ತಾರೆ. ಅವರಿಗೆ ಆ ಮನುಷ್ಯ ಜನ್ಮ ಸಿಕ್ಕಿನೂ ವೇಸ್ಟ್ ಆಗುತ್ತೆ. ಇನ್ನೂ ಅವರು ಜನನ ಮರಣ ಚಕ್ರದಲ್ಲೇ ಅವರು ತಿರುಗ್ತಾ ಇರಬೇಕಾದ್ರೆ ಇನ್ನೊಂದಷ್ಟು ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ. ಆಮೇಲೆ ಒಂದು ದಿವಸ ಅವ್ರಿಗೂ ಕೂಡ ರಿಯಲೈಸ್ ಆಗುತ್ತೆ. ಅಂದರೆ ಏನು, ಒಂದಲ್ಲ ಒಂದು ಸರಿ ನಮಗೆ ರಿಯಲೈಸ್ ಆಗಲೇಬೇಕು, ಆಯಿತಾ. ಆದರೆ ಇವತ್ತಾಗಲಿಲ್ಲ ಅಂತಂದ್ರೂ ನಾಳೆನಾದರೂ ನಮ್ಗೆ ಆಗೇ ಆಗುತ್ತೆ. ಆದರೆ ಅಲ್ಲಿವರೆಗೂ ನಾವು ಕಷ್ಟಗಳನ್ನು ಅನುಭವಿಸ್ಬೇಕಾಗಿರುತ್ತೆ. ಈಗ ನಮಗೆ 2 ವಿಷಯಗಳು ಗೊತ್ತಾಯಿತು. ಮಹಾಭಾರತ ಯಾರಿಗಿದೆ ಅಂತಂದ್ಬಿಟ್ಟು, ವೇದಾಂತ ಸೂತ್ರ ಯಾರಿಗಿದೆ ಅಂತ. ಮಹಾಭಾರತ ಯಾರಿಗಿರೋದು, ಲೌಕಿಕ ವಿಚಾರಗಳಲ್ಲಿ ವಸ್ತುಗಳಲ್ಲಿ ಹೆಚ್ಚು ಆಸಕ್ತರ ಯಾರಾಗಿರ್ತಾರೋ ಅವರಿಗೆ. ಅದು ನಾವು ಮೊದಲು ಓದಬೇಕಾಗಿರುವಂಥ ಗ್ರಂಥ. ಅದರಿಂದ ತಿಳ್ಕೊಳ್ಳುವಂಥದ್ದು ಬೇಕಾದಷ್ಟಿದೆ. ಅದನ್ನು ತಿಳ್ಕೊಳ್ತಾ ನಮಗೇನಾಗುತ್ತೆ, ಭಗವದ್ಗೀತೆ ಅದೆಲ್ಲ ನಮ್ಗೆ ಅರ್ಥ ಆಗುತ್ತೆ, ಆಯಿತಾ. ಭಗವದ್ಗೀತೆಯ ಎಲ್ಲರಿಗೋಸ್ಕರನೂ ಇರುವಂಥದ್ದು. ಅವ್ರು ಎಂಥ ಎತ್ತರದ ಮಟ್ಟಕ್ಕೆ ಹೋಗಿರಲಿ, ಅವ್ರು ಎಂಥ ಕೆಳಮಟ್ಟದವರೇ ಆಗಿರಲಿ, ಭಗವದ್ಗೀತೆ ಅನ್ನೋದು ಎಲ್ಲರಿಗೂ ಬೇಕಾಗಿರುವಂಥ ಒಂದು ಗ್ರಂಥ. ಅದನ್ನೆಲ್ಲ ಕೇಳಿದ ಮೇಲೆ ಯಾರು ಲೌಕಿಕ ವಸ್ತುಗಳನ್ನು ಮೀರಿರ್ತಾರೋ ಅಂಥವರಿಗೆ ವೇದಾಂತ ಸೂತ್ರ ಅನ್ನೋದಿರೋದು, ಆಯಿತಾ. ಆವಾಗ ಅವರಿಗೆ ಮನ್ಸಿಗೆ ಬರುತ್ತೆ, ನಾನು ಭಗವಂತನ ಬಗ್ಗೆ ನನ್ನ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು ಅಂತಂದ್ಬಿಟ್ಟು ಆಗ ನಾವು ಬ್ರಹ್ಮಸೂತ್ರವನ್ನು ಓದಬೇಕು ಅನ್ನೋದು ಇದರ ಅರ್ಥ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.